ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸಂಗೀತ ಕಾರ್ತಿಕ್ ವಿಚಾರದಲ್ಲಿ ನಾನು ಹೇಳಿದ್ದು ಸುಳ್ಳಾದರೆ ನೀನು ಹೇಳಿದಂಗೆ ಕೇಳ್ತೀನಿ ಎಂದು ವರ್ತೂರು ಸಂತೋಷ್ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮನೆಯಲ್ಲಿ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ನಡುವಿನ ಜಗಳವೇ ಹೈಲೈಟ್ ಆಗ್ತಿದೆ. ಇದರ ಬಗ್ಗೆ ಇಡೀ ಮನೆ ಮಾತಾಡ್ತಿದೆ. ಇನ್ನೊಂದು ಕಡೆ ವಿನಯ್ ಗೌಡ ತುಕಾಲಿ ಸ್ಟಾರ್ ಅವರು ಈ ಘಟನೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವರ್ತೂರು ಸಂತೋಷ್ ಅವರು ಕಾರ್ತಿಕ ಸಂಗೀತ್ ವಿಚಾರವಾಗಿ ಚಾಲೆಂಜ್ ಮಾಡಿದ್ದಾರೆ. ನಾನು ಹೇಳಿದ್ದು ಸುಳ್ಳಾದರೆ ನೀನು ಹೇಳಿದ ಹಾಗೆ ಕೇಳ್ತೀನಿ ಅಂತ ವರ್ತೂರು ಸಂತೋಷ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜೋರಾದ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಜಗಳ. ಕಾರ್ತಿಕ್ ಸಂಗೀತ ಜಗಳದ ಬಗ್ಗೆ ತುಕಾಲಿ ಸ್ಟಾರ್ ಸಂತು ಮಾತು. ಕಾರ್ತಿಕ್ ಸಂಗೀತ ವಿಚಾರ ಚಾಲೆಂಜ್ ಮಾಡಿದ ವರ್ತೂರು ಸಂತೋಷ್. ಈ ಹಿಂದೆ ಕಾರ್ತಿಕ್ ಸಂಗೀತ ಮನಸ್ತಾಪ ಮಾಡಿಕೊಂಡು ದೂರ ಇದ್ದಾಗ ಇನ್ನೆರಡು ದಿನಕ್ಕೆ ಇವರಿಬ್ಬರು ಒಂದಾಗ್ತಾರ ಅಂತ ವಿನಯ್ ಭವಿಷ್ಯ ನುಡಿದಿದ್ದರು. ಅದು ಸತ್ಯ ಆಯ್ತು. ಈಗ ಮತ್ತೆ ಕಾರ್ತಿಕ್ ಸಂಗೀತ ನಡುವೆ ಜಗಳ ಆಡಿದ್ದು ಅದು ದೊಡ್ಡ ಮಟ್ಟದಲ್ಲಿ ಆಗಿದೆ. ಈಗಲೂ ಇವರಿಬ್ಬರು ಒಂದಾಗ್ತಾರ ಅಂತ ವರ್ತೂರು ಸಂತೋಷ್ ಅವರು ಚಾಲೆಂಜ್ ಮಾಡಿದ್ದಾರೆ. ಕಾರ್ತಿಕ್ ಸಂಗೀತ ಜಗಳದ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿಗಳು ಚರ್ಚೆ ಮಾಡುತ್ತಲೇ ಇದ್ದಾರೆ. ಅದರಂತೆ ವರ್ತೂರು ಸಂತೋಷ್ ತುಕಾಲಿ ಸ್ಟಾರ್ ಸಂತು ಕೂಡ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಕಾರ್ತಿಕ್ ಸಂಗೀತ ಮತ್ತೆ ಒಂದಾಗ್ತಾರೆ ಅಂತ ವರ್ತೂರು ಸಂತೋಷ್ ಅವರು ಚಾಲೆಂಜ್ ಮಾಡಿದ್ದಾರೆ. ಬಾಲ್ಕನಿಯಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂತು ಇವರಿಬ್ಬರು ಚರ್ಚೆ ಮಾಡಿದ್ದಾರೆ. ತುಕಾಲಿ ಸ್ಟಾರ್ ಸಂತು ಸಂಗೀತ ಸೆರಗು ಬಿಡಿಸಿಕೊಂಡು ಕಾರ್ತಿಕ್ ಬಂದಿದ್ದಾನೆ. ವರ್ತೂರು ಸಂತೋಷ್ ಸೆರಗು ಬಿಡಿಸಿಕೊಳ್ಳೋದಲ್ಲ, 2-3 ದಿನಗಳಲ್ಲಿ ಹಳೆ ಪಿಕ್ಚರ್ ಬಂದಿಲ್ಲ ಅಂದ್ರೆ ನಿನ್ನ ಮಾತು ಈಗ ಸಂಗೀತ ಪ್ಲಾನ್ ಮಾಡುತ್ತಿರುತ್ತಾಳೆ. ಅವಳ ಬಲ ಕಮ್ಮಿ ಆಯಿತು ಮತ್ತು ಕಾರ್ತಿಕ್ ಸಂಗೀತ ಚೆನ್ನಾಗಿದ್ದರು. ಸಂಗೀತ ಅವರು ಆಸ್ಪತ್ರೆಯಿಂದ ಹೊರಗಡೆ ಬಂದ ಕೂಡಲೇ ವಿನಯ್ ಕಾರ್ತಿಕ್ ಚೆನ್ನಾಗಿರೋದು ನೋಡಿ ಅವರಿಗೆ ಆಗಿದೆ. ವಿನಯ್ ಈ ಹಿಂದೆ ಯಾಕೆ ಹೋಗ್ತಿದ್ದಾರೆ ಅಂತ ಕಾರ್ತಿಕ್ಗೆ ಸಂಗೀತ ಕಿವಿ ಮಾತು ಹೇಳಿದ್ದರು. ಆ ನಂತರ ಕಿಚ್ಚ ಸುದೀಪ್ ಮುಂದೆ ಕಾರ್ತಿಕ್ ಅವರು ಬಕೆಟ್ ಅಂತ ಸಂಗೀತ ಹೇಳಿದ್ದರು. ಇದು ಕೇಳಿದ ಕಾರ್ತಿಕ್ ತಾಳ್ಮೆಯನ್ನು ಪರೀಕ್ಷೆ ಮಾಡಿತ್ತು. ಇನ್ನು ಡ್ರೋನ್ ಪ್ರತಾಪ್ ಜೊತೆ ಸಂಗೀತ ಅವರು ಗಾಸಿಪ್ ಮಾಡ್ತಿದ್ದಾರೆ. ಕಾರ್ತಿಕ್ ಬಕೆಟ್ ಹಿಡಿತಿದ್ದಾನೆ. ವಿನಯ್ ಜೊತೆ ಮ್ಯಾಚ್ ಆಗುವ ಬಟ್ಟೆ ಯಾಕೆ ಹಾಕಿಕೊಂಡರು ಅಂತ ಸಂಗೀತ ಪ್ರಶ್ನೆ ಮಾಡಿದ್ದಾರೆ. ವಿನಯ್ ತಂಡಕ್ಕೆ ಸೇರಿದವರು ನಾಮಿನೇಟ್ ಹೋಗ್ತಾರೆ. ಕಾರ್ತಿಕ್ ಯಾಕೆ ಹೀಗಾಡ್ತಾನೆ, ಅವನು ಯಾಕೆ ಅಲ್ಲಿಗೆ ಹೋದ, ನಾನು ಏನು ಹೇಳಿದ್ರು ಕಾರ್ತಿಕ್ ಯಾಕೆ ಅರ್ಥ ಮಾಡಿಕೊಳ್ಳಲ್ಲ ಎಂದು ಎಲ್ಲರ ಮುಂದೆ ಮಡಿಕೆ ಹೊಡೆದರೆ ಬೇಜಾರಾಗುತ್ತೆ. ನನಗೆ ಯಾರಾದರೂ ಬಕೆಟ್ ಅಂದಿದ್ದರೆ ಸಿಟ್ಟು ಬರುತ್ತಿತ್ತು. ಕೂತ್ಕೊಂಡು ಪರಿಹಾರ ಮಾಡಿಕೊಳ್ಳಬಹುದಿತ್ತು. ಆ ಮಡಿಕೆಯನ್ನು ಎಲ್ಲಿ ಇಡೋ ಬದಲು ನನ್ನ ತಲೆಗೆ ಹೊಡಿಸಬಹುದಿತ್ತು ಎಂದು ಸಂಗೀತ ಅವರು ಏಕಾಂಗಿಯಾಗಿ ಮಾತನಾಡಿದ್ದಾರೆ. ಕಾರ್ತಿಕ್ ಅವರಿಗೆ ಸಂಗೀತ ಮೇಲೆ ಬೇಸರ ಇದೆ, ಸಿಟ್ಟು ಇದೆ. ಹಾಗಂತ ಸಂಗೀತ ವಿರುದ್ಧ ಸಮರ ಸಾರಲು ಅವನು ರೆಡಿ ಇಲ್ಲ. ಇನ್ನೊಂದು ಕಡೆ ವಿನಯ್ ಅವರು ಕಾರ್ತಿಕ್ ಸಂಗೀತ ನಡುವೆ ಇನ್ನೊಂದಿಷ್ಟು ಜಗಳ ನಡೆಯುತ್ತಿದೆ. ಕಾರ್ತಿಕ್ ನನ್ನು ಸಂಗೀತ ಬಿಡಲ್ಲ ಅಂತ ವಿನಯ್ ಅಂದುಕೊಂಡಿದ್ದಾರೆ. ಕಾರ್ತಿಕ್ ಸಂಗೀತ ಒಟ್ಟಲ್ಲಿ ಕಿತ್ತಾಡಿಕೊಳ್ಳಲಿ, ಒಟ್ಟಿಗೆ ಹೊಡೆದುಕೊಳ್ಳಲಿ, ಒಟ್ಟಿಗೆ ಮಾತನಾಡಿಕೊಳ್ಳಲಿ, ನಾವು ಗಮನವೇ ಕೊಡೋದು ಬೇಡ ಎಂದು ವಿನಯ್ ಅವರು ತುಕಾಲಿ ಸ್ಟಾರ್ ಬಳಿ ಹೇಳಿಕೊಂಡಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.